ನಮಸ್ಕಾರ. ನಾಡಗೀತೆ ಅವಮಾನಿಸಿದ್ರೆ ಶಿಕ್ಷಿಸಿ. ಶ್ರೀ ಕಿಡಿಕಿಡಿ ನಿಲ್ಲದ ಪಠ್ಯದ ಫೈಟ್, ಸಿಎಂಗೆ ಸ್ವಾಮೀಜಿ ಪತ್ರ. ಏನಿದು ವಿವಾದ? ಚಕ್ರತೀರ್ಥ ಟಾರ್ಗೆಟ್ ಯಾಕೆ? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಪಠ್ಯದ ಫೈಟ್. ನಾನು ಚೈತ್ರ ರಾಜ್. ನಾಡಗೀತೆ ಅವಮಾನಿಸಿದ್ರೆ ಶಿಕ್ಷಿಸಿ, ಶ್ರೀ ಕಿಡಿಕಿಡಿ. ನಿರ್ಮಲಾನಂದ ಶ್ರೀಗಳು ಏನು ಕುವೆಂಪು ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇಲ್ಲದ ಪಠ್ಯದ ಫೈಟ್, ಸಿಎಂಗೆ ಸ್ವಾಮೀಜಿ ಪತ್ರ. ಏನಿದು ವಿವಾದ? ಚಕ್ರತೀರ್ಥ ಟಾರ್ಗೆಟ್ ಯಾಕೆ? ಧಗಧಗ ರಾಜ್ಯದಲ್ಲಿ ಪಠ್ಯದ ಫೈಟ್ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದಕ್ಕೊಂದು ಸ್ವರೂಪ, ಕ್ಷಣಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾನೆ ಇದೆ. ಈ ನಡುವೆ ರಾಜ್ಯ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಕೈ ಹಾಕಿರೋದು ವಿವಾದದ ಮೇಲೆ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈ ನಡುವೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಹಾಗೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಮತ್ತು ನಾಡಗೀತೆಗೆ ಅವಮಾನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಕುವೆಂಪು ಮತ್ತು ನಾಡಗೀತೆಗೆ ಅವಮಾನಿಸಿದವರನ್ನ ಶಿಕ್ಷಿಸಿ ಅಂತ ಹೇಳಿ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳು ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಏನಿದು ವಿವಾದ? ಕುವೆಂಪು ಮತ್ತು ನಾಡಗೀತೆಗೆ ಅವಮಾನಿಸಿದ್ಯಾರೋ? ನಿರ್ಮಲಾನಂದನಾಥ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿರೋದು ಯಾಕೆ? ಪಠ್ಯ ಪುಸ್ತಕ ಪರಿಷ್ಕರಣೆಯ ಫೈಟ್ನಲ್ಲಿ ರೋಹಿತ್ ಚಕ್ರತೀರ್ಥ ಅವರೇ ಟಾರ್ಗೆಟ್ ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಇತಿಹಾಸವನ್ನು ವರ್ತಮಾನದ ಶಿಕ್ಷಕ ಅಂತಾರೆ. ಗತಿಸಿ ಹೋದ ಚರಿತ್ರೆಯಿಂದ ಕಲಿತು ವರ್ತಮಾನ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅನ್ನೋದು ಈ ಮಾತಿನ ಹಿಂದಿನ ಉದ್ದೇಶ. ಆದರೆ ಇತಿಹಾಸವೇ ಈಗ ವರ್ತಮಾನದ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಒದಗಿಸಿದೆ. ಪಠ್ಯಗಳಲ್ಲಿನ ಟಿಪ್ಪು ಚರಿತ್ರೆ, ರಾಷ್ಟ್ರಕವಿ ಕುವೆಂಪು ಬಗೆಗಿನ ಪಠ್ಯ ಹೊಸ ಚರ್ಚೆ ಹುಟ್ಟುಹಾಕಿದೆ. ಜೊತೆಗೆ ಸಿಲೆಬಸ್ ಸಮರಕ್ಕೆ ಮತ್ತೆ ಮುನ್ನುಡಿ ಬರೆದಿದೆ. ಅದರಲ್ಲೂ ರಾಷ್ಟ್ರಕವಿ ಕುವೆಂಪು ರಚಿಸಿರೋ ನಾಡಗೀತೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರೋದು ರಾಜ್ಯಕ್ಕೆ ಮಾಡಿರೋ ಅಪಮಾನ. ಸರ್ಕಾರ ಕೂಡಲೇ ಪಠ್ಯ ಪರಿಶೀಲನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಒಕ್ಕಲಿಗ ಸಂಘ ಒತ್ತಾಯಿಸಿದೆ. ಅಷ್ಟೇ ಅಲ್ಲ, ಒಕ್ಕಲಿಗ ಸಂಘದ ಅಧ್ಯಕ್ಷ ಸಿಎನ್ ಬಾಲಕೃಷ್ಣ ಮಾತನಾಡಿ ರೋಹಿತ್ ಚಕ್ರತೀರ್ಥನನ್ನ ಪಠ್ಯ ಪರಿಶೀಲನಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಸರ್ಕಾರ ಒಂದು ವೇಳೆ ಕ್ರಮ ಕೈಗೊಳ್ಳಲು ವಿಫಲವಾದರೆ ಮುಂಬರೋ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಆಕ್ರೋಶ. ಹೌದು, ನಾಡಗೀತೆಯನ್ನು ಅವಮಾನಿಸುವುದೆಂದರೆ ರಾಷ್ಟ್ರಗೀತೆಯನ್ನ ಅವಮಾನಿಸಿದಂತೆ. ರಾಷ್ಟ್ರಕವಿ ಕುವೆಂಪು ಅವರನ್ನ ಅಸಂಸದೀಯ ಭಾಷೆಯಲ್ಲಿ ನಿಂದಿಸಿ ಲೇಖನ ಬರೆದಿರೋ ಮತ್ತು ನಾಡಗೀತೆಯನ್ನ ತಿರುಚಿ ಬರೆದಿರುವವರ ವಿರುದ್ಧ ಸೈಬರ್ ಕ್ರೈಂನಡಿ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ನಿರ್ಮಲಾನಂದ ಶ್ರೀ ಪತ್ರ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇಂದು ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡ್ತೇನೆ. ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಏನು ಕುವೆಂಪು ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ನಿನ್ನೆ ಹೇಳಿದೆ, ಇವತ್ತು ನಮ್ಮ ಎಜುಕೇಷನ್ ಮಂತ್ರಿಗಳನ್ನು ಕೂಡ ಕರೀತಾ ಇದ್ದೀನಿ. ಕರೆದು ಸೂಕ್ತವಾದಂಥ ಕ್ರಮವನ್ನು ನಾನು ತೆಗೆದುಕೊಳ್ತೀನಿ.
ನಿಮಗೆ ಗೊತ್ತಿರಲಿ, ಕುವೆಂಪು ನಮ್ಮ ನಾಡು ಕಂಡ ಅಪ್ರತಿಮ ಶ್ರೇಷ್ಠ ಕವಿ, ದಾರ್ಶನಿಕ, ಸರ್ವೋದಯ ತತ್ವ ಪ್ರತಿಪಾದಕರು. ಅವರ ಸಾಹಿತ್ಯ ಸರ್ವರನ್ನು ಒಳಗೊಳ್ಳುವ, ಸರ್ವರ ಹಿತ ಬಯಸುವ ಕ್ರಾಂತ ದೃಷ್ಟಿಯಿಂದ ಹೊಂದಿದೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅಸಮಾನತೆಯನ್ನ ಮತ್ತು ಲಿಂಗಭೇದವನ್ನ ನಿವಾರಿಸಿಕೊಂಡು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂಬ ಕನಸು ಕಂಡಿದ್ರು ಕುವೆಂಪು. ಜ್ಞಾನಪೀಠ ಪುರಸ್ಕೃತ ಕುವೆಂಪು ಮಹಾಕಾವ್ಯ ಹಾಗೂ ಸಾವಿರಾರು ಪದ್ಯಗಳು, ಲೇಖನಗಳ ಮೂಲಕ ಕನ್ನಡ ಸಾಹಿತ್ಯದ ಕ್ಷಿತಿಜವನ್ನ ವಿಸ್ತರಿಸಿದ ಮಹಾಕವಿ. ಹೀಗಾಗಿನೇ ಕುವೆಂಪು ಅವರು ಬರೆದ ಜೈ ಭಾರತ ಜನನಿಯ ತನುಜಾತೆ ಕವಿತೆಯು ಕಳೆದ 90 ವರ್ಷಗಳಿಂದ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತು ದೇಶಭಕ್ತಿ ಮತ್ತು ನಾಡ ಪ್ರೇಮವನ್ನ ಉದ್ದೇಪಿಸಿದೆ. ಇದನ್ನು ಮನಗಂಡು ಕರ್ನಾಟಕ ಸರ್ಕಾರವು ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನ ನಾಡಗೀತೆಯಾಗಿ ಘೋಷಿಸಿತ್ತು. ಸಮಸ್ತ ಕನ್ನಡಿಗರ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ಈ ಗೀತೆಯನ್ನ ಕೋಟಿ ಕೋಟಿ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ನಾಡಗೀತೆಯನ್ನ ತಿರುಚಿ ಬರೆದು ಜಾಲತಾಣದಲ್ಲಿ ಹರಿಬಿಟ್ಟಿರೋದು ಸರ್ಕಾರದ ತೀರ್ಮಾನವನ್ನ ಗೇಲಿ ಮಾಡುತ್ತಿರುವಂತಿದೆ. ಅಷ್ಟೇ ಅಲ್ಲ, ಮಹಾಕವಿಗಳು ಆಗಿರುವ ಕುವೆಂಪು ಅವರ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ಅವಹೇಳನಕಾರಿ ಲೇಖನಗಳನ್ನ ಬರೆದಿದ್ದಾರೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಸರ್ಕಾರ ಕಾನೂನು ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡುವವರನ್ನ ಕ್ಷಮಿಸೋದಿಲ್ಲ ಎಂಬ ಸಂದೇಶ ರವಾನಿಸಬೇಕು. ಅದೇ ನಮ್ಮ ಅಭಿಲಾಷೆ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕುವೆಂಪು ಅವರಿಗೆ ಅವಮಾನ ಮಾಡಿದವನನ್ನು ಒದ್ದು ಒಳಗೆ ಹಾಕಿ. ಮಾಜಿ ಸಿಎಂ ಎಚ್ಡಿಕೆ ಫುಲ್ ಗರಂ. ನಾಡಗೀತೆ ಕುವೆಂಪು ಅವರನ್ನ ಅಪಮಾನಿಸಿದ ರೋಹಿತ್ ಚಕ್ರತೀರ್ಥನನ್ನ ಮೊದಲು ಒದ್ದು ಒಳಗೆ ಹಾಕಬೇಕು ಅಂತ ಇತ್ತೀಚೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯ ಮಾಡಿದ್ರು. ನಾಡಗೀತೆ ವಿಚಾರದಲ್ಲಿ ಹಲವು ರೀತಿ ಕೆಟ್ಟ ಬೆಳವಣಿಗೆಗಳು ಆಗ್ತಿವೆ. ನಾಡಗೀತೆಗೆ ಅವಮಾನ ಮಾಡಲಾಗ್ತಿದೆ. ಇದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ನಾಡಗೀತೆ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿರೋದೇ ತಪ್ಪು. ಕುವೆಂಪು ಮತ್ತು ನಾಡಗೀತೆಗೆ ಅಪಮಾನ ಮಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಯಾವುದೋ ಒಂದು ವಿಷಯಕ್ಕೆ ಟ್ವೀಟ್ ಮಾಡುವವರನ್ನ ಜೈಲಿಗೆ ಹಾಕ್ತೀರಾ, ಆದ್ರೆ ಇಂಥ ಮಹಾನ್ ಕವಿಯ ಬಗ್ಗೆ ಅವಹೇಳನ ಮಾಡಿದವನನ್ನ ಸುಮ್ಮನೆ ಬಿಟ್ಟಿದ್ದೀರಿ. ಕುವೆಂಪು ಅನೇಕರ ಪ್ರೋತ್ಸಾಹದಿಂದ ಕವಿ ಆದ್ರಂತೆ. ಅವನ ಹಿನ್ನೆಲೆ ಏನು ಅಂತ ರೋಹಿತ್ ಚಕ್ರತೀರ್ಥ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಸಲಿಗೆ ಈ ಪಠ್ಯದ ಫೈಟ್ ಶುರುವಾಗಿದ್ದು ಹೇಗೆ? ಅಷ್ಟಕ್ಕೂ ಯಾರು ಈ ರೋಹಿತ್ ಚಕ್ರತೀರ್ಥ ಅಂತ ನೋಡೋದಾದ್ರೆ, ಟಿಪ್ಪು ಪಠ್ಯವನ್ನ ಕೈಬಿಡಬೇಕು ಅನ್ನೋ ವಿಚಾರ ಈ ವಿವಾದ ಶುರುವಾಗಿತ್ತು. ಅನಂತರ ಪಠ್ಯದಲ್ಲಿ RSS ಸಂಸ್ಥಾಪಕ ಹೆಡ್ಗೇವಾರ್ ಸೇರ್ಪಡೆಯಾಗಿದ್ರು. ಭಗತ್ ಸಿಂಗ್, ನಾರಾಯಣಗುರು, ಕುವೆಂಪು, ಚಕ್ರವರ್ತಿ ಸೂಲಿಬೆಲೆ ಪಾಠದವರೆಗೆ ಬಂದು ನಿಂತಿದೆ. ಹೀಗೆ ಸಾಲು ಸಾಲು ವಿವಾದಗಳು ಭುಗಿಲೆದ್ದಿವೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಿಡಿದೆದ್ದಿವೆ. ಈ ನಡುವೆ ಅಕ್ಷರ ಸಮರದ ಅಖಾಡಕ್ಕೆ ಬುದ್ಧಿಜೀವಿಗಳು, ಸಂಘಟನೆಗಳು ಕೂಡ ಎಂಟ್ರಿ ಕೊಟ್ಟಿದ್ದು ಸರ್ಕಾರ ಶಿಕ್ಷಣ ಇಲಾಖೆ ವಿರುದ್ಧ ಚಾಟಿ ಬೀಸುತ್ತಿದೆ. ಪಠ್ಯ ಪರಿಷ್ಕರಣೆ ಮಹಾಸಮರಕ್ಕೆ ಸಾಕ್ಷಿಯಾಗಿದೆ. ನಾಯಕರ ನಡುವಿನ ಮಾತಿನ ಮಲ್ಲಯುದ್ಧಕ್ಕೆ ನಾಂದಿ ಹಾಡಿದೆ. ಹೆಡ್ಗೇವಾರ್ ಬಳಿಕ ಭಗತ್ ಸಿಂಗ್, ನಾರಾಯಣಗುರು ವಿಚಾರದಲ್ಲೂ ವಿವಾದದ ಕಿಡಿ ಸ್ಫೋಟಗೊಂಡಿತು. ಭಗತ್ ಸಿಂಗ್ ಪಾಠಕ್ಕೆ ಕತ್ತರಿ ಹಾಕಿಲ್ಲ ಅಂತ ಸರ್ಕಾರ ಸಮರ್ಥಿಸಿಕೊಳ್ತಾನೆ ಬಂದಿತ್ತು. ಆದರೆ ಭಗತ್ ಸಿಂಗ್ ವಿಚಾರದಲ್ಲಿ ಆಗಿದ್ದೇ ಬೇರೆ. ಅಸಲಿಗೆ ಸಮಾಜ ವಿಜ್ಞಾನದಲ್ಲಿ ಮೂಲ ಪಾಠಕ್ಕೆ ಕತ್ತರಿ ಹಾಕಲಾಗಿದೆ. ಚಿಂತಕ ಜಿ ರಾಮಕೃಷ್ಣ ವಿರಚಿತ ಮೂಲ ಪಠ್ಯ ಪುಸ್ತಕದಿಂದ ಔಟ್ ಆಗಿದೆ. ಬದಲಿಗೆ ಬೇರೊಬ್ಬರು ಬರೆದಿರೋ ಸಂಕ್ಷಿಪ್ತ ಪಠ್ಯವನ್ನು ಅಳವಡಿಸಲಾಗಿದೆ. ಕೇವಲ ನಾಮಕಾವಸ್ಥೆಗೆ ಮಾತ್ರ ಭಗತ್ ಸಿಂಗ್ ಪಠ್ಯವನ್ನ ಸೇರಿಸಲಾಗಿದೆ ಅನ್ನೋ ವಿಚಾರ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ರೋಹಿತ್ ಚಕ್ರತೀರ್ಥ ಅವರನ್ನ ಪಠ್ಯ ಪರಿಷ್ಕರಣೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ರೆ, ತಮ್ಮ ನಡೆಯನ್ನ ರೋಹಿತ್ ಚಕ್ರತೀರ್ಥ ಸಮರ್ಥಿಸಿಕೊಂಡಿದ್ದಾರೆ. ಹೆಡ್ಗೇವಾರ್ ಪಠ್ಯವನ್ನ ಸೇರಿಸಿರೋ ಬಗ್ಗೆ ಹಾಗೂ ಭಗತ್ ಸಿಂಗ್ ಪಠ್ಯವನ್ನ ಕೈಬಿಟ್ಟಿರೋ ಬಗ್ಗೆ ಅವರು, ನೀವು ಪಠ್ಯ ಪುಸ್ತಕವನ್ನ ಓದಿದ್ದೀರಾ, ಭಗತ್ ಸಿಂಗ್ ಪಾಠ ಇದ್ದಿದ್ದು ಕೇವಲ ಸಪ್ಲಿಮೆಂಟರಿ ಭಾಗದಲ್ಲಿ ಮಾತ್ರ, ಸಣ್ಣ ಪರಿಚಯ ನೀಡಲಾಗಿತ್ತು ಅಂತ ಹೇಳಿದ್ರು. ಇಲ್ಲ, ಇಲ್ಲಿ ಮನವರಿಕೆ ಮಾಡುವಂತ ಪ್ರಶ್ನೆಯೇ ಇಲ್ಲ.
ಯಾಕಂದ್ರೆ ಅವರ ಆಕ್ಷೇಪ ಏನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ, ಮತ್ತು ಆಕ್ಷೇಪ ಯಾವ ವಿಚಾರಕ್ಕೆ ಅನ್ನೋದು ನೋಡ್ಬೇಕಾಗತ್ತೆ, ಮತ್ತು ಇಲ್ಲಿ ಆಕ್ಷೇಪ ಮಾಡ್ತಾ ಇರೋರು ಎಷ್ಟು ಜನ ಅಧ್ಯಾಯಗಳನ್ನ ಓದಿದ್ದಾರೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಇದುವರೆಗೆ ಪಠ್ಯಪುಸ್ತಕಗಳು ಮಕ್ಕಳ ಕೈಗೆ ಇನ್ನೂ ಹೋಗಿಲ್ಲ, ಹಾಗಾಗಿ ಪಠ್ಯಪುಸ್ತಕಗಳ ಈ ಅಧ್ಯಾಯಗಳನ್ನ ಈ ವ್ಯಕ್ತಿಗಳು ಓದಿರೋ ಸಾಧ್ಯತೆ ಕೂಡ ಇಲ್ಲ. ಓದಿ ಅದರಲ್ಲಿ ಏನಾದ್ರೂ ಆಕ್ಷೇಪ ಇದ್ರೆ ಅದರ ಬಗ್ಗೆ ಅವರು ಆಕ್ಷೇಪ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರ ಇದ್ದಾರೆ. ನಾನು ಯಾವತ್ತೂ ಹೇಳುತ್ತೇನೆ, ಪ್ರಜಾಪ್ರಭುತ್ವ ದೇಶ, ಹಾಗಾಗಿ ಯಾವುದೇ ರೀತಿಯ ಚರ್ಚೆ ಸಂವಾದಕ್ಕೆ ಅವಕಾಶ ಇದೆ. ಇನ್ನ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅವರ ತಂಡದ ವಿರುದ್ಧವೂ ಕಿಡಿಕಾರಿದ ರೋಹಿತ್ ಚಕ್ರತೀರ್ಥ ಬರಗೂರು ಪರಿಷ್ಕರಣಾ ಸಮಿತಿಯಲ್ಲಿ ಯಾವ ಅಧ್ಯಯನಗಳನ್ನ ಹಾಕಿದ್ರೋ ಅದನ್ನ ತೆಗೆದಿದ್ದಕ್ಕೆ ಮಾತ್ರ ಇವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಟೀಮ್ ಬೇರೆಯವರ ಹೆಗಲ ಮೇಲೆ ಬಂದೂಕು ಹಿಡಿದುಕೊಂಡು ಚಲಾಯಿಸುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಆದರೆ ಸದ್ಯ ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಕುವೆಂಪು ಮತ್ತು ನಾಡಗೀತೆ ವಿಚಾರವಾಗಿ ತಪ್ಪಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಬಿಸಿ ನಾಗೇಶ್, ಕುವೆಂಪು ಬಗ್ಗೆ ಒಂದೇ ಲೈನ್ ಬದಲಾವಣೆ ಮಾಡಿದ್ದೇವೆಯೇ, ಜಾತಿ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, 100 ಬಾರಿ ಸುಳ್ಳು ಹೇಳಿ ಅದನ್ನೇ ಸತ್ಯವನ್ನಾಗಿಸಲು ಹೊರಟಿದ್ದಾರೆ. 1 ಪೇಜ್ ಇದ್ದ ಟಿಪ್ಪು ಪಠ್ಯ 6 ಪೇಜ್ ಮಾಡಿದ್ರು, ಒಡೆಯರ್ ಪಠ್ಯ ಕಡಿತ ಮಾಡಿದ್ರು. ಅವತ್ತು ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ರು. ಅಸೆಂಬ್ಲಿಗಳಲ್ಲಿ ಅನೇಕರ ಭಾಷಣಗಳನ್ನು ನೀವು ಕೇಳಿರ್ಬೋದು, ಒಡೆಯರ್ ಬಗ್ಗೆ ಮಾತಾಡಿರುವಂಥದ್ದು, ನಮ್ಮ ದೇಶದ ಮೈಸೂರಿನ ಮಹಾರಾಜರ ಬಗ್ಗೆ. ಅಸೆಂಬ್ಲಿಗಳನ್ನ ಸ್ಥಾಪನೆ ಮಾಡಿ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಜನರ ಹಿತವನ್ನ ಕಾಪಾಡಿದಂತ ದೊಡ್ಡ ಮಹಾರಾಜ ಅಂತೇಳಿ ಎಲ್ಲಾ ಪಕ್ಷದವರು ಮಾತಾಡಿದೀವಿ. ಆದ್ರೆ ಆ ಪಾಠ ತೆಗೆದ್ರು. ಈ ತರದ ಅನೇಕ ಇದ್ದಿರೋದನ್ನ ತೆಗೆದಾಕಿದ್ರು. ಅವರು 5 ಪೇಜಿನ ಪಾಠ ಇತ್ತದು, ತೆಗೆದು 4 ಲೈನ್ ಇಳಿಸಿದ್ರು ಹಿಂದಿನ ಸಮಿತಿಯವರು. ಟಿಪ್ಪು ಸುಲ್ತಾನಿನಿಂದ 1 ಪೇಜ್ ಇದ್ದಂತ ಟಿಪ್ಪು ಸುಲ್ತಾನ್ 6 ಪೇಜ್ ಆಯ್ತು. ಹಂಗಾದ್ರೆ ಏನ್ ಬದಲಾವಣೆ ಅವ್ರು ತಂದಿದ್ದು? ಇನ್ನು ಪಠ್ಯದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಹೆತ್ತವರಿಗೆ ಹೆಗಣ ಮುದ್ದು, ಹೀಗಾಗಿ ಹೆಡ್ಗೇವಾರ್ ಪಾಠ ಸೇರಿಸಿದ್ದಾರೆ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಇತಿಹಾಸ ಪಠ್ಯದಲ್ಲಿ ಸೇರಿಸಲಿ ಅಂತ ಆಗ್ರಹಿಸಿದ್ರು. ಅವರು ಹೇಳ್ತಾರೆ ಎತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ, ಗೊತ್ತಾ ನಿಂಗೆ? ಅವರು RSS ನವರು, ಇವರು RSS ಸಂಸ್ಥಾಪಕರಲ್ವಾ, ಮತ್ತೆ ಅವ್ರು ಹೇಳ್ತಾರೆ ಪಾಪ, ನೀವು ಯಾಕೆ ಗೋಡ್ಸೆ ನಾಳೆ ಗೋಡ್ಸೆದು ಹಾಕ್ಬೇಕು ಅಂದ್ರೆ, ದೇಶಕ್ಕೆ ತ್ಯಾಗ ಮಾಡಿರೋರು, ದೇಶಕ್ಕೆ ಬಲಿದಾನ ಮಾಡಿರೋರು, ದೇಶ ಪ್ರೇಮ ಇರ್ತಕ್ಕಂಥವ್ರು, ಅಂತ್ಯವ್ರ ಫೋಟೋ ಹಾಕಿ ಬೇಡ ಅಂತ, ಅಂತ್ಯವ್ರ ವಿಚಾರ ಪಠ್ಯಪುಸ್ತಕದಲ್ಲಿ ಸೇರಿಸಿ. ಇನ್ನು ಬಿಜೆಪಿ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಕೂಡ ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ದನಿ ಎತ್ತಿದ್ದಾರೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಕೇಸರೀಕರಣಗೊಳಿಸಲಾಗುತ್ತಿದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪಠ್ಯಪುಸ್ತಕ ಪರಿಷ್ಕರಣೆ ಸರ್ವಸಮ್ಮತವಾಗಿರಬೇಕು, ಜನತಾಂತ್ರಿಕವಾಗಿರಬೇಕು, ಜಾತ್ಯತೀತ ಆಗಿರಬೇಕು. ಇಡೀ ಶೈಕ್ಷಣಿಕ ಕ್ಷೇತ್ರವನ್ನು ಮಲಿನಗೊಳಿಸುವ ಹುನ್ನಾರ ಈಗ ನಡೀತಿದೆ. ಶಿಕ್ಷಣ ಕ್ಷೇತ್ರವನ್ನ ಕೇಸರೀಕರಣ ಮಾಡಲಾಗ್ತಿದೆ ಅಂತ ಹೇಳಿ ಕಿಡಿಕಾರಿದ್ರು. ಹೀಗೆ ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಎದ್ದ ವಿವಾದ ಕುವೆಂಪು ನಾಡಗೀತೆ ವಿವಾದವಾಗಿ ಮಾರ್ಪಟ್ಟಿತ್ತು. ಈಗದು ಕೇಸರೀಕರಣ ಮತ್ತು ಕಾಂಗ್ರೆಸ್ಸೀಕರಣಕ್ಕೆ ತಿರುಗಿದೆ. ಹಾಗಾದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ ಕಾಂಗ್ರೆಸ್ನವರು ಮಾಡಿದ್ರೆ ಸರಿ, ಬಿಜೆಪಿಯವರು ಮಾಡಿದ್ರೆ ಕೇಸರಿನಾ? RSS ಮೂಲ ಕೆದಕಿದ್ದೇಕೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್.